ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲು ಒಳಗೆ ಹೋಗಿದ್ರು. ಅದಾದ ನಂತರ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ನಂತರ ಅವರು ಯಾವಾಗ ಚಿತ್ರೀಕರಣಕ್ಕೆ ಅಥವಾ ಚಿತ್ರತಂಡದ ಜೊತೆಗೆ ಕಾಣಿಸಿಕೊಳ್ತಾರೆ ಅನ್ನೋ ಕುತೂಹಲದ ಕಣ್ಣಿನಿಂದ ಅವರ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಈಗ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಅಂತೆ ಕಂತೆಗಳಿಗೆ ಹೊಡಿರಿ ಗೋಲಿ, ಸದ್ಯದಲ್ಲೇ ನಟ ದರ್ಶನ್ ವಿಲ್ ಬಿ ಬ್ಯಾಕ್. ಇದು ನಟ ದರ್ಶನ್ ಕುರಿತ ಇನ್ಸೈಡ್ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ 100% ಗ್ಯಾರಂಟಿ ಸುದ್ದಿ. ನಟ ದರ್ಶನ್ ಕುರಿತಂತೆ ಅಂತೆ ಕಂತೆಗಳಿಗೆ ಹೊಡಿರಿ ಗೋಲಿ, ಸದ್ಯದಲ್ಲೇ ನಟ ದರ್ಶನ್ ವಿಲ್ ಬಿ ಬ್ಯಾಕ್. ಇದು ನಟ ದರ್ಶನ್ ಕುರಿತ ಇನ್ಸೈಡ್ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ 100% ಗ್ಯಾರಂಟಿ ಸುದ್ದಿ. ನಟ ದರ್ಶನ್ ಕುರಿತಂತೆ ಯಾವಾಗ ಮತ್ತೆ ಚಿತ್ರ ರಂಗಕ್ಕೆ ಅಥವಾ ಈ ಒಂದು ಸಿನಿಮಾಗೆ ಎಂಟ್ರಿ ಕೊಡ್ತಾರೆ, ಯಾವ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ನೆಕ್ಸ್ಟ್, ಇದೆಲ್ಲದರ ಬಗ್ಗೆ ಗಮನಿಸ್ತಾ ಹೋಗೋಣ. ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಡೆವಿಲ್ ಚಿತ್ರ ನಿಂತು ಹೋಗಿದೆ ಅಂದೋರು ಈ ಸುದ್ದಿ ನೋಡಿ. ಸದ್ಯದಲ್ಲೇ ಕಿಕ್ ಸ್ಟಾರ್ಟ್ ಆಗಲಿದೆ ಡೆವಿಲ್ ಚಿತ್ರೀಕರಣ. ಮಿಲನ ಪ್ರಕಾಶ್ ನಿರ್ದೇಶಿಸಿ ನಿರ್ಮಾಣ ಮಾಡ್ತಾ ಇರುವಂತ ಡೆವಿಲ್ ಚಿತ್ರ. ಸುಪ್ರೀಂ ಕೋರ್ಟ್ ಆದೇಶ ಪ್ರತಿಗಾಗಿ ದಚ್ಚು ಕಾಯ್ತಾ ಇದ್ದಾರೆ. ಆದೇಶ ಪ್ರತಿ ಕೈ ಸೇರ್ತಾ ಇದ್ದಂತೆ ಶೂಟಿಂಗ್ ಶುಭಾರಂಭ ಆಗುತ್ತೆ. ಗಮನಿಸ್ತಾ ಇದ್ದೀವಿ, ಡೆವಿಲ್ ಶೂಟಿಂಗ್ ಚಿತ್ರೀಕರಣ ಮುಕ್ತಾಯ ಆಗಿ ಹೋಗ್ಬಿಟ್ಟಿದೆ ಅಥವಾ ನಿಂತು ಹೋಗ್ಬಿಟ್ಟಿದೆ ಅಂತಾನೆ ಹೇಳಲಾಗ್ತಾ ಇತ್ತು. ಒಂದು ಕೆಟ್ಟ ಸುದ್ದಿಗಳು ಓಡಾಡ್ತಾ ಇದ್ವು. ಮೇ ಬಿ ದರ್ಶನ್ ಅವರು ಒಪ್ಕೊಂಡಿಲ್ಲ ಅಥವಾ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ, ಹೀಗಾಗಿ ನಿರ್ದೇಶಕರು ನಿರ್ಮಾಪಕರ ಮಧ್ಯೆ ಎಲ್ಲ ಕ್ಲಾಶ್ ಆಗಿದೆ, ಹಾಗೆ ಈಗ ಗಾಳಿ ಸುದ್ದಿಗಳು ಓಡಾಡ್ತಾ ಇತ್ತು. ಆದರೆ ಅದಕ್ಕೆ ಇಲ್ಲಿ ಕನ್ಫರ್ಮೇಶನ್ ಸಿಗ್ತಾ ಇರೋದು, ಸದ್ಯದಲ್ಲೇ ಡೆವಿಲ್ ಚಿತ್ರಕ್ಕೆ ಕಿಕ್ ಸ್ಟಾರ್ಟ್ ಸಿಗುತ್ತೆ. ಇದು ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ. ಸುಪ್ರೀಂ ಕೋರ್ಟ್ ಆದೇಶ ಪ್ರತಿಗಾಗಿ ನಟ ದರ್ಶನ್ ಕಾಯ್ತಾ ಇದ್ದಾರೆ. ಆದೇಶ ಪ್ರತಿ ಕೈ ಸೇರ್ತಾ ಇದ್ದಂತೆ ಚಿತ್ರಕ್ಕೆ ಶುಭಾರಂಭ, ಚಿತ್ರೀಕರಣಕ್ಕೆ ಶುಭಾರಂಭ ಆಗುತ್ತೆ. ನೋಡಿ, ಸದ್ಯದಲ್ಲೇ ಎಲ್ಲೋ ಒಂದು ಕಡೆ ಅವರು ಜೈಲಿನಿಂದ ಹೊರಗಡೆ ಬಂದ ನಂತರ ಡೆವಿಲ್ ಆಗಿರ್ಬೋದು, ಬೇರೆ ಬೇರೆ ಚಿತ್ರಗಳಲ್ಲಿ ಯಾವಾಗ ಅವರು ಭಾಗಿಯಾಗ್ತಾರೆ ಚಿತ್ರೀಕರಣದಲ್ಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಕುತೂಹಲದ ಪ್ರಶ್ನೆ ಇದ್ದಿತ್ತು. ಈಗ ಅದು ಗೊತ್ತಾಗ್ತಾ ಇರೋದು. ಇನ್ನು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಗಮನಿಸ್ತಾ ಹೋಗೋಣ. KVN ಪ್ರೊಡಕ್ಷನ್ಸ್ ಸೂರಪ್ಪ ಬಾಬು ಅಡ್ವಾನ್ಸ್ ರಿಟರ್ನ್. ಇಬ್ಬರು ನಿರ್ಮಾಪಕರ ಅಡ್ವಾನ್ಸ್ ವಾಪಸ್ ಮಾಡಿದ್ದಾರೆ ದರ್ಶನ್. ಜಾಸ್ತಿ ಕಮಿಟ್ಮೆಂಟ್ಸ್ ಇರೋದ್ರಿಂದ ದರ್ಶನ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಂತ ಇವರೊಟ್ಟಿಗೆ ಸಿನಿಮಾ ಮಾಡಲ್ಲ ಅಂತೇನಿಲ್ಲ. ಎಲ್ಲವೂ ಅಂದುಕೊಂಡಂತಾದ್ರೆ ಇವರೊಟ್ಟಿಗೂ ಚಿತ್ರ ಮಾಡ್ತಾರೆ. ಆದ್ರೂ ನಟ ದರ್ಶನ್ ಕೈಯಲ್ಲಿ ಒಂದಲ್ಲ ಎರಡಲ್ಲ 4 ಪ್ರಾಜೆಕ್ಟ್ಗಳಿದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ನೋಡಿ, ದರ್ಶನ್ ಅವರಿಗೆ ಅಂದ್ರೆ ಒಂದು ಪ್ರಕರಣದಲ್ಲಿ ಅವರು ಜೈಲಿಗೆ ಹೋಗಿರಬಹುದು, ಅದಾದ ನಂತರ ಹೊರಗಡೆ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ದರ್ಶನ್ ಅವರಿಗೆ, ಅದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದಾದ ನಂತರ ಅವರು ಯಾವಾಗ ಮತ್ತೆ ಬರ್ತಾರೆ ಸಿನಿಮಾಗೆ ಅನ್ನೋ ಪ್ರಶ್ನೆ ಇದ್ದೇ ಇತ್ತು. ಈಗ ಮತ್ತೊಮ್ಮೆ ಎಂಟ್ರಿ ಕೊಡ್ತಾ ಇದ್ದಾರೆ ದರ್ಶನ್. ಒಂದಲ್ಲ ಎರಡಲ್ಲ 4 ಪ್ರಾಜೆಕ್ಟ್ಗಳು ಅವರ ಕೈಯಲ್ಲಿದ್ದಾವೆ. ಗಮನಿಸ್ತಾ ಇದ್ದೀವಿ, KVN ಪ್ರೊಡಕ್ಷನ್ಸ್ ಸೂರಪ್ಪ ಬಾಬು ಅಡ್ವಾನ್ಸ್ ಅನ್ನ ದರ್ಶನ್ ಅವರು ರಿಟರ್ನ್ ಮಾಡಿದ್ದಾರೆ ಅಂತ ಹೇಳಿ. ಇಬ್ಬರು ನಿರ್ಮಾಪಕರ ಅಡ್ವಾನ್ಸ್ ಅನ್ನ ವಾಪಸ್ ಮಾಡಿದ್ದಾರೆ. ಅಂದ್ರೆ ಸದ್ಯಕ್ಕೆ ಸಿನಿಮಾ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳಿದಾವೆ, ಅವುಗಳನ್ನೆಲ್ಲ ಮುಗಿಸಿ ಮತ್ತೆ ಅವರ ಸಿನಿಮಾಗಳಿಗೂ ಕೂಡ ಅವರು ಸಹಿ ಹಾಕುವಂತ ಸಾಧ್ಯತೆ ಇದೆ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಸದ್ಯ ಮೊದಲಿಗೆ ಶುರುವಾಗಲಿದೆ ಡೆವಿಲ್ ಶೂಟಿಂಗ್. ಡೆವಿಲ್ ಮುಗಿತಾ ಇದ್ದಂತೆ ತೆಲುಗು ಪ್ರೊಡ್ಯೂಸರ್ ಚಿತ್ರ ಶುರುವಾಗುತ್ತೆ. ತೆಲುಗು ನಿರ್ಮಾಪಕರ ಕಮಿಟ್ಮೆಂಟ್ ಮುಗಿದ ಮೇಲೆ 2 ಚಿತ್ರಗಳು ಶುರುವಾಗ್ತವೆ. ರಾಬರ್ಟ್ ಕಾಟೇರ ಡೈರೆಕ್ಟರ್ ತರುಣ್ ಜೊತೆಗೆ ವೀರ ಸಿಂಧೂರ ಲಕ್ಷ್ಮಣ ಚಿತ್ರ, ವೀರ ಸಿಂಧೂರ ಲಕ್ಷ್ಮಣ ಜೊತೆಗೆ ದಿನಕರ್ ನಿರ್ದೇಶನದ ಚಿತ್ರವೂ ಕೂಡ ಆರಂಭ ಆಗುತ್ತೆ. ಹೀಗೆ ಸದ್ಯ ದರ್ಶನ್ಗಾಗಿ 4 ಸಿನಿಮಾಗಳು ಕ್ಯೂನಲ್ಲಿದ್ದಾವೆ. ಅಂದ್ರೆ ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆನೆ ಅನೌನ್ಸ್ ಆಗಿದ್ದಂತ ಒಂದು ಸಿನಿಮಾ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಡೆವಿಲ್ ಸಿನಿಮಾ ಯಾವಾಗ ಈ ಡಿಸೆಂಬರ್ನಲ್ಲೇ ಅದು ರಿಲೀಸ್ ಆಗಬೇಕಾಗಿತ್ತು. ಆದರೆ ಅದು ಅಂದ್ಕೊಂಡಂತೆ ಆಗಲಿಲ್ಲ. ಹಾಗಾಗಿನೇ ಈಗ ಡೆವಿಲ್ ಸಿನಿಮಾಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಈಗಾಗಲೇ ರೆಡಿ ಆಗ್ತಾ ಇದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇದ್ರು, ಅದು ಕೂಡ ಕಡಿಮೆ ಆಗಿದೆ. ಹಾಗಾಗಿ ವರ್ಕೌಟ್ ಎಲ್ಲ ಮಾಡಿ ಚೆನ್ನಾಗಿ
ರೆಡಿ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಅದಾದ ನಂತರ ಡೆವಿಲ್ ಮುಗಿತಾ ಇದ್ದಂತೆ ಸಾಲು ಸಾಲು ಸಿನಿಮಾಗಳು ಕೂಡ ಇದ್ದಾವೆ, ಅವ್ರ ಕೈಯಲ್ಲಿ ಪ್ರಾಜೆಕ್ಟ್ಗಳಿದ್ದಾವೆ. ತೆಲುಗು ಪ್ರೊಡ್ಯೂಸರ್ ಚಿತ್ರ ಶುರು ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೆಲುಗು ನಿರ್ಮಾಪಕರ ಕಮಿಟ್ಮೆಂಟ್ ಮುಗಿದ ಮೇಲೆ 2 ಚಿತ್ರಗಳು ಶುರುವಾಗುತ್ತೆ. ರಾಬರ್ಟ್ ಕಾಟೇರಾ ಡೈರೆಕ್ಟರ್, ತರುಣ್ ಸುಧೀರ್ ಇದಾರಲ್ಲ ಅವರ ಜೊತೆಗೆ ಮತ್ತೊಂದು ಸಿನಿಮಾ ಮಾಡ್ತಾರೆ. ವೀರ ಸಿಂಧೂರ ಲಕ್ಷ್ಮಣ ಜೊತೆಗೆ ದಿನಕರ್ ನಿರ್ದೇಶನದ ಚಿತ್ರಕ್ಕೂ ಕೂಡ ಅವರು ಸಹಿಯನ್ನು ಹಾಕಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲಿಗೆ ಡೆವಿಲ್ ಮುಗಿಸ್ತಾರೆ, ಅದಾದ ನಂತರ ತೆಲುಗು ಪ್ರೊಡ್ಯೂಸರ್ ಜೊತೆಗೆ ಸಿನಿಮಾ ಮಾಡ್ತಾರೆ, ಅದಾದ ನಂತರ ಸುಧೀರ್ ಅವರ ಜೊತೆಗೆ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡ್ತಾರೆ, ಅದಾದ ನಂತರ ಅವರ ಸಹೋದರ ದಿನಕರ್ ತೂಗುದೀಪ್ ಜೊತೆಗೆ ಮತ್ತೊಂದು ಚಿತ್ರವನ್ನು ಮಾಡ್ತಾರೆ. ಸದ್ಯ ದರ್ಶನ್ ಕೈಯಲ್ಲಿ 4 ಸಿನಿಮಾಗಳು ಇದಾವೆ. ಇವೆಲ್ಲ ಮುಗಿಸಿದ ನಂತರನೇ ಅವರು ಹೊಸ ಚಿತ್ರಕ್ಕೆ ಸಹಿ ಹಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಒಟ್ಟಾರೆ ಇಷ್ಟು ದಿನಗಳ ಕಾಲ ದರ್ಶನ್ ಅವರ ಸಿನಿಮಾಗಾಗಿ ಕಾಯ್ತಾ ಇದ್ದಂಥ ಫ್ಯಾನ್ಸ್ಗೆ ನಿಜಕ್ಕೂ ಕೂಡ ಇದು ಸಿಹಿ ಸುದ್ದಿ.